ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಚಾನಲ್. ದಿನನಿತ್ಯದ ಲೈವ್ ಬಿಗ್ ಬಾಸ್ ಅಪ್ಡೇಟ್ಗಾಗಿ ಯಾರೆಲ್ಲ ಕೂಡ ನಮ್ಮ ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಈ ಕೂಡಲೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ವೀಕ್ಷಕರೇ, ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ ಎಪಿಸೋಡ್ನಲ್ಲಿ ರಕ್ಷಿತಾ ಶೆಟ್ಟಿ, ಧ್ರುವಂತ್ ಅವರು ಫೇಕ್ ಎಲಿಮಿನೇಷನ್ ಆಗಿರೋ ವಿಷಯ ನಿಮಗೆಲ್ಲ ಗೊತ್ತೇ ಇದೆ. ಅವರು ಸೀಕ್ರೆಟ್ ರೂಮ್ನಲ್ಲಿ ಇದ್ದಾರೆ ಇವಾಗ ಸದ್ಯದಲ್ಲಿ. ವೀಕ್ಷಕರೇ, ಧ್ರುವಂತ್ ಅವರ ಕಾಟ ತಾಳಲಾರದೆ ರಕ್ಷಿತಾ ಶೆಟ್ಟಿ ಕಣ್ಣೀರಿಡುತ್ತಿದ್ದಾರೆ. ಹೌದು ವೀಕ್ಷಕರೇ, ಧ್ರುವಂತ್ ಅವರ ಹುಚ್ಚು ಮಾತನ್ನು ಕೇಳಲಾರದೆ ರಕ್ಷಿತಾ ಶೆಟ್ಟಿಯವರು ನಾನೇಗಪ್ಪ ನಿಮ್ಮ ಜೊತೆ ಒಬ್ಬಳೇ ಇರೋದು ಅಂತ ತುಂಬಾ ಗೋಳಾಡ್ತಿದ್ದಾರೆ. ಹಾಗಾಗಿ ರಕ್ಷಿತಾ ಶೆಟ್ಟಿ ಧ್ರುವಂತ್ ಅವರನ್ನ ಕಾಟ ತಾಳಲಾರದೆ ರಕ್ಷಿತಾ ಶೆಟ್ಟಿ ದಿನನಿತ್ಯ ಕಣ್ಣೀರಿಡುತ್ತಿದ್ದಾರೆ. ವೀಕ್ಷಕರೇ, ಧ್ರುವಂತ್ ಅವರಿಗೆ ರಕ್ಷಿತಾ ಶೆಟ್ಟಿಯ ಬಗ್ಗೆ ಪಾಸಿಟಿವ್ ಆಗಿ ಮನೆಯವರು ಮಾತನಾಡುವುದನ್ನು ನೋಡಿ ತುಂಬಾನೇ ಉರ್ಕೊಳ್ತಿದ್ದಾರೆ. ಹಾಗಾಗಿ ರಕ್ಷಿತಾ ಅವರನ್ನ ಅವರು ಹೇಗಾದರೂ ಮಾಡಿ ಅಳಿಸ್ಬೇಕು ಅಂತ ರಕ್ಷಿತಾ ಶೆಟ್ಟಿ ಬಗ್ಗೆ ಹೇಗೆ ಬೇಕು ಹಾಗೆ ಮಾತನಾಡ್ತಿದ್ದಾರೆ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ರಕ್ಷಿತಾ ಶೆಟ್ಟಿಯವರು ಅವರ ಜೊತೆನೇ ಇರಬೇಕಾ, ಇಲ್ಲ ಆದಷ್ಟು ಬೇಗ ಮನೆಯೊಳಗೆ ಬರಬೇಕಾ ಎಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ.